ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಮುಸ್ಲಿಮರು ನಮಾಜಿಗೆ ಹೋಗ್ಬೇಕಾದ್ರೆ ಒಂದು ಪ್ರೇಯರ್ ಕ್ಯಾಪ್ ಅಂತ ಇರುತ್ತೆ, ಅವ್ರದ್ದು ಹಾಕೊಂಡು ಹೋಗ್ತಾರೆ ಅದನ್ನು. ಅದೇ ರೀತಿ ಗುರುದ್ವಾರಕ್ಕೆ ಸಿಖ್ರು ಹೋಗ್ಬೇಕಾದ್ರೆ ಒಂದು ಟರ್ಬನ್ ಅನ್ನು ಅಥವಾ ಒಂದು ಇನ್ನೊಂದೇನೋ ಬಟ್ಟೆಯನ್ನು ಹಾಕೊಂಡು ಹೋಗ್ತಾರೆ. ಸಿಖ್ರ್ ಅಂತಲ್ಲ, ಯಾರೇ ಹೋಗ್ಬೇಕಾದ್ರೂ ಅದನ್ನು ಹಾಕೊಂಡೇ ಹೋಗ್ಬೇಕು. ಅದು ಅಲ್ಲಿನ ಪದ್ಧತಿ, ಪರಂಪರೆ, ಅನೂಚಾನವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪ್ರಾಕ್ಟೀಸ್. ಇದನ್ನ ಯಾರು ಪ್ರಶ್ನೆ ಮಾಡಿಲ್ಲ, ಇದನ್ನ ಯಾರು ವಿರೋಧ ಮಾಡಿಲ್ಲ, ಇದನ್ನ ವಿರೋಧಿಸಿ ಪ್ರತಿಭಟನೆಗಳನ್ನು ಮಾಡಿಲ್ಲ. ಆದ್ರೆ ಶಬರಿಮಲೆ ಕೇಸಲ್ಲಿ ಯಾಕೆ ಎಲ್ಲ ಉಲ್ಟಾ ಆಗ್ತಾ ಇದೆ? ಇಂತಿಷ್ಟು ವಯಸ್ಸಿನ ಮಹಿಳೆಯರಿಗೆ, ಸ್ತ್ರೀಯರಿಗೆ ಶಬರಿಮಲೆ ದೇವಸ್ಥಾನ ಪ್ರವೇಶ ನಿರ್ಬಂಧ ಅನ್ನುವಂಥದ್ದು ಶತಶತಮಾನಗಳಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ಪರಂಪರೆ, ಅದು ಪದ್ಧತಿ. ಅದು ಇದರ ಹಿಂದೆ ಒಂದು ಕಾರಣ ಇದೆ. ಆ ಕಾರಣ ಏನು ಅನ್ನುವಂಥದ್ದನ್ನ ಬೇಕಂದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾವೆಲ್ಲ ಚರ್ಚೆ ಮಾಡೋಣ ಕೂತ್ಕೊಂಡು. ಆದ್ರೆ ಇದನ್ನ ಯಾಕೆ ವಿರೋಧ ಮಾಡ್ಲಾಗ್ತಾ ಇದೆ? ಧಾರ್ಮಿಕ ಸ್ವಾತಂತ್ರ್ಯ, ಮತ್ತೊಂದು ಸ್ವಾತಂತ್ರ್ಯ, ಇನ್ಇಕ್ವಾಲಿಟಿ ಅಂತಾನೋ ಮತ್ತೊಂದು ಮಗದೊಂದು ಅಂತ ಹೇಳಿ ಯಾಕೆ ಇಷ್ಟು ವಿರೋಧ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ಎಲ್ಲಕ್ಕಿಂತ ಹೆಚ್ಚಾಗಿ ವಿರೋಧ ಮಾಡ್ತಾ ಇರೋರು ಯಾರು ಅನ್ನುವಂಥದ್ದು ಪ್ರಶ್ನೆ. ಶಬರಿಮಲೆಯ ಭಕ್ತರು ವಿರೋಧ ಮಾಡ್ತಾ ಇದ್ದಾರಾ? ಖಂಡಿತ ಇಲ್ಲ. ಶಬರಿಮಲೆಯ ಅಯ್ಯಪ್ಪನ ಭಕ್ತರಲ್ಲದವರು ಇದನ್ನ ವಿರೋಧ ಮಾಡ್ತಾ ಇರೋದು. ನೋಡಿ, ಈ ಬಗ್ಗೆ ಮೊನ್ನೆಯಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ. ನಿನ್ನೆ ಮಹತ್ವದ ಕೆಲವೊಂದಿಷ್ಟು ಅಂಶಗಳನ್ನ, ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್, ಅದರಲ್ಲೂ ಮಹಿಳಾ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ನಾಗರತ್ನ ಅವರು ಮುಂದಿಟ್ಟಿದ್ದಾರೆ. ಅದು ಏನು ಪ್ರಶ್ನೆಗಳು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅವ್ರು ಏನು ಅಬ್ಸರ್ವೇಷನ್ ಮಾಡಿದ್ದಾರೆ, ಏನು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಅಂತ ಹೇಳ್ತೀನಿ. ನೋಡಿ, ಅವ್ರು ಕೇಳ್ತಾರೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಕೇಳ್ತಾರೆ, ಅಯ್ಯಪ್ಪ ಸ್ವಾಮಿಯ ಭಕ್ತರಲ್ಲದ ವ್ಯಕ್ತಿಗಳು ಶಬರಿಮಲೆ ದೇವಸ್ಥಾನದ ಪದ್ಧತಿಗಳನ್ನ ಹೇಗೆ ಪ್ರಶ್ನಿಸಬಹುದು ಅಂತ ಒಂದು. ಎರಡನೇದು ಕೇಳ್ತಾರೆ, ಒಂದು ಧಾರ್ಮಿಕ ಪಂಗಡಕ್ಕೆ ಸೇರದ ವ್ಯಕ್ತಿ PIL ಸಲ್ಲಿಸುವ ಮೂಲಕ ಆ ಧಾರ್ಮಿಕ ಪಂಗಡ ಅಥವಾ ಧಾರ್ಮಿಕ ಗುಂಪಿನ ಆಚರಣೆಗಳನ್ನ ಪ್ರಶ್ನಿಸಬಹುದಾ ಅಂತ ಕೇಳ್ತಾರೆ. ಎರಡು. ಇನ್ನು ಮೂರನೇದು, ಅಲ್ಲಿನ ಪದ್ಧತಿ ಪ್ರಶ್ನಿಸಿ ಈಗ ಯಾರು ಕೋರ್ಟ್ಗೆ ಬಂದಿದ್ದಾರೋ ಅವರು ಆ ದೇವಸ್ಥಾನದ ಭಕ್ತರಲ್ಲ ಎನ್ನುವುದನ್ನು ನಾವು ಸ್ಪಷ್ಟ ಮಾಡ್ಕೋಬೇಕು ಅಂತಾನು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಇನ್ನೊಂದು ಹೇಳುತ್ತೆ, ದೇವಸ್ಥಾನದ ಭಕ್ತರಲ್ಲದವರು, ಅದರ ಬಗ್ಗೆ ಕಾಳಜಿಯೇ ಇಲ್ಲದವರು ಅರ್ಜಿ ಸಲ್ಲಿಸಿದರೆ ಅದನ್ನು ಸುಪ್ರೀಂ ಕೋರ್ಟ್ ಪರಿಗಣಿಸಬೇಕಾ ಅಂತಲೂ ನ್ಯಾಯಮೂರ್ತಿ ನಾಗರತ್ನ ಅವರು ಕೇಳ್ತಾರೆ. ಮತ್ತೆ ಕೇಳ್ತಾರೆ, ದೇವಸ್ಥಾನದ ಭಕ್ತರ್ಯಾರು ಇಲ್ಲಿವರೆಗೂ ಅಲ್ಲಿನ ಪದ್ಧತಿಯನ್ನ ಪ್ರಶ್ನಿಸಿ ಕೋರ್ಟಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ನೋಡಿ, ಅಯ್ಯಪ್ಪ ಸ್ವಾಮಿಯ ದೇಶದಲ್ಲಿರ್ತಕ್ಕಂಥ ಅಥವಾ ಕೇರಳದಲ್ಲಿರ್ತಕ್ಕಂಥ ಇನ್ಯಾವುದೇ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಮಹಿಳೆಯರಿಗೆ, ಇಂತಿಷ್ಟು ವಯಸ್ಸಿನ ಮಹಿಳೆಯರಿಗೆ ನಿರ್ಬಂಧ ಅಂತಿಲ್ಲ. ಶಬರಿಮಲೆಯಲ್ಲೇ ಯಾಕಿದೆ ಅನ್ನುವಂಥದ್ದಕ್ಕೊಂದು ಕಾರಣ ಇದೆ. ಅದನ್ನ ನಾವು ಗೌರವಿಸಬೇಕು. ಅದನ್ನ ಎಲ್ಲವನ್ನೂ ಪ್ರಶ್ನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಅದು ಏನು ಕಾರಣ ಅನ್ನುವಂಥದ್ದು ಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನಮಸ್ತೆ.